ನಾನಿವತ್ತು ಒಂದು ಫಂಕ್ಷನ್ನಿಗೆ ಬಂದಿದ್ದೀನಿ ಫ್ರೆಂಡ್ಸ್. ತೊಟ್ಲು ಶಾಸ್ತ್ರ ಇತ್ತು. ಇದು ನಮ್ಮ ಎರಡನೇ ಅಕ್ಕನ ಮಗಳದಿತ್ತು. ನೋಡಿ ಪಾಪು ಎತ್ಕೊಂಬರ್ತಿದ್ದಾರಲ್ಲ, ಇದೇ ಪಾಪುದು ಇದ್ದಿದ್ದು ತೊಟ್ಲು ಫಂಕ್ಷನ್ನು. ಅಲ್ಲಿ ಕೂತಿದ್ದಾರಲ್ಲ ಚೇರ್ ಮೇಲೆ, ಅವರೇ ನಮ್ಮ ಅಕ್ಕನ ಮಗಳು. ಒಂದ್ಸಲಿ ಇದು ಅವ್ರದ್ದು ಶ್ರೀಮಂತ ಕಾರ್ಯದ್ದು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ಯಾರು ನೋಡಿಲ್ಲ ನೋಡ್ಕೊಂಬನ್ನಿ. ಅದು ಗೌರಿಗೆ ಗಂಡು ಪಾಪು ಆಗಿತ್ತು. ಈಗ 5 ತಿಂಗಳು ತೊಟ್ಲು ಇಟ್ಕೊಂಡಿದ್ರು. ಹಂಗಾಗಿ ಚೌಟ್ರಿಗೆ ಬಂದಿದ್ದೀವಿ ಫಂಕ್ಷನ್ಗೆ. ಇನ್ನು ಯಾರೂ ಬಂದಿದ್ದಿಲ್ಲ, ನಾನೇ ಬಂದಿದ್ದು. ನಮ್ಮ ರಿಲೇಷನ್ ಎಲ್ಲ ಬಂದಿದ್ದರು, ಫ್ಯಾಮಿಲೀಸ್. ಇಲ್ಲಿ ನಿಂತಿದ್ದಾರಲ್ಲ ಇವರೇ ನಮ್ಮ ಅಕ್ಕ, ಎರಡನೇ ಅಕ್ಕ. ನಾವೆಲ್ಲ ಕೂತಿದ್ವಿ ನೋಡಿ, ನಮ್ಮ ಅಮ್ಮ, ನಮ್ಮ ತಮ್ಮನೇ ಹೆಂಡತಿ ಎಲ್ಲರೂ ನೋಡಿ, ನಮ್ಮ ಅಕ್ಕ ಎಲ್ಲರೂ ಕೂತಿದ್ವಿ. ಜೊತೆಗೆ ಇನ್ನೂ ಯಾರೂ ಬಂದಿರಲಿಲ್ಲ. ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ತಿಂಡಿ ಉಪ್ಪಿಟ್ಟು ಮಾಡಿಸಿದ್ರು ಫ್ರೆಂಡ್ಸ್. ನಾನು ಪುಳಿಯೋಗರೆ ಮಾಡಿದ್ದೆ, ತಿನ್ಕೊಂಡು ಬಂದಿದ್ದೆ. ಹಾಗಾಗಿ ಉಪ್ಪಿಟ್ಟೇನು ತಿನ್ನಲಿಲ್ಲ ಈ ಬಿಸಿಲಿಗೆ. ನೋಡಿ ಬೆಳ್ಳಿ ತೊಟ್ಲು ಇಟ್ಟಿದ್ದರು, ಸೂಪರಾಗಿತ್ತು ಬೆಳ್ಳಿ ತೊಟ್ಲು ಮಾತ್ರ. ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಫ್ರೆಂಡ್ಸ್, ಹುಷಾರಿಲ್ಲ, ಕೆಮ್ಮಾಗಿ ನೆಗಡೆ ಆಗಿ ವಾಯ್ಸು ಸ್ವಲ್ಪ ಸರಿ ಹೋಗ್ತಾಯಿಲ್ಲ ನೋಡಿ. ಆಮೇಲೆ ಒಬ್ಬೊಬ್ಬರೇ ಬಂದರು. ಇವರು ನೋಡಿ ಅಲ್ಲಿ ಕೂತಿದ್ದಾರಲ್ಲ, ಅವರೇ ನಮ್ಮ ಎರಡನೇ ಅಕ್ಕನ ಮಗಳು. ಅವರು ಅವರ ಆಂಟಿ ಮಕ್ಕಳವರು, ಇಬ್ಬರು ಹೆಣ್ಮಕ್ಳು ಅವರಿಗೂ. ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಫ್ರೆಂಡ್ಸ್. ಡೆಕೋರೇಷನ್ನು ನಮ್ಮ ತಮ್ಮನೇ ಮಾಡಿಸೋದು, ಯಾಕಂದರೆ ನಮ್ಮ ತಮ್ಮನೇ ಸಾಯಿ ಇವೆಂಟ್ಸ್ ಮ್ಯಾನೇಜರ್ ಅವರು. ಅವರಿಗೆ ಹೇಳ್ತಾರೆ, ಯಾವುದೇ ಫಂಕ್ಷನ್ ಇದ್ದರೂ ನಮ್ಮ ತಮ್ಮಂಗೆ ಹೇಳೋದವರು ಡೆಕೋರೇಷನ್ನು ಎಲ್ಲದನ್ನೂ. ನೋಡಿ ಆ ಹುಡುಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು. ಬಟ್ ಸಾಂಗು ಹಿಂದಿ ಸಾಂಗ್ ಹಾಕಿದ್ರು, ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ, ಕಾಪಿ ರೇಟ್ ಬರುತ್ತೆ ಅಂತ. ಡ್ಯಾನ್ಸ್ ಮಾತ್ರ ಸೂಪರಾಗಿ ಮಾಡ್ತಿತ್ತು ಆ ಹುಡುಗಿ. ಆಮೇಲೆ ನೋಡಿ ಎಲ್ಲ ಕೂತ್ಕೊಂಡಿದ್ವಿ. ಆ ಕಡೆ ನಮ್ಮ ಚಿಕ್ಕಮ್ಮ ಇದ್ದರು, ಆ ಕಡೆ ಕೂತಿರೋದು ನಮ್ಮ ಎರಡನೇ ಅಕ್ಕ, ಅವ್ರ ಮಗಳದ್ದೇ ಇರೋದು ಫಂಕ್ಷನ್ನು. ನನ್ನ ಪಕ್ಕ ಕೂತಿರೋದು 3ನೇ ಅಕ್ಕ. ನೋಡಿ ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದರು ಅವ್ರ ಅತ್ತೆ ಮಾವ ಅವರೆಲ್ಲ. ಮೊಮ್ಮಗನ್ನ ಎತ್ಕೊಂಡು ಕೂತಿದ್ರು. ಅಲ್ಲಿ ಕಪ್ಪೆ ಚಿಪ್ಪಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು ಫ್ರೆಂಡ್ಸು. ಅವರು ಹೆಸರು ಇಟ್ಟಿದ್ದರು ಕಿಯಾನ್ ಅಂತ. ಅದನ್ನು ಹೆಸರು ಇದನ್ನು ಮಾಡಿದರು, ಅದನ್ನು ಇಟ್ಕೊಂಡಿದ್ರು ಹೆಸರು ಓಪನಿಂಗ್ ಸೆರೆಮನಿ. ಅಲ್ಲಿ ಕಪ್ಪೆ ಚಿಪ್ಪಲ್ಲಿ ಮಾಡಿದ್ರು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಸೂಪರಾಗಿತ್ತು ಅದು ಮಾತ್ರ ಡೆಕೋರೇಷನ್ನು. ನೋಡಿ ಈಗ ಓಪನ್ ಮಾಡ್ತಾರೆ, ತೋರಿಸ್ತೀನಿ. ನಮ್ಮ ಅಕ್ಕನ ಮಗಳು ಇಟ್ಕೊಂಡಿದ್ದಾಳೆ ರಿಮೋಟ್ ಕೈಯಲ್ಲಿ. ಆ ಕಪ್ಪೆ ಚಿಪ್ಪಲ್ಲಿದೆ ಹೆಸರು, ಅದನ್ನು ಈಗ ಓಪನ್ ಮಾಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ಹುಡುಗನೇ ಎತ್ಕೊಂಡಿದ್ದಾರಲ್ಲ, ಅದೇ ಹುಡುಗಂದೇ ಇದ್ದಿದ್ದು ತೊಟ್ಲು ಶಾಸ್ತ್ರ. ಹೆಸರು ಕಿಯಾನ್ ಅಂತ ಇಟ್ಟಿದ್ದಾರೆ ಫ್ರೆಂಡ್ಸ್. ಬಟ್ ಪಾಪು ಮಲಗಿಬಿಟ್ಟಿತ್ತು. ಅವನು ಫುಲ್ ನಿದ್ದೆ ಅಂದರೆ ನಿದ್ದೆ, ಮಲಗಿಬಿಟ್ಟಿದ್ದ. ಎಷ್ಟು ಎದ್ದೇಳಿಸಿದ್ರು ಎದ್ದೇಳ್ತಿರ್ಲಿಲ್ಲ. ಅದರಲ್ಲೇ ಫೋಟೋ ತೆಗೆದ್ರು, ವಿಡಿಯೋ ಮಾಡಿದ್ರು ಫ್ರೆಂಡ್ಸ್. ತುಂಬ ನಿದ್ದೆ ಮಾಡ್ತಿದ್ದ ಅವನು. ನೋಡಿ ಈಗ ತೊಟ್ಲಿಗೆ ಹಾಕಿದ್ದಾರೆ ಪಾಪುನ. ಅವರ ಅತ್ತೆ, ಅವರ ಆಂಟಿ ಇದ್ದಾರಲ್ಲ, ನಮ್ಮ ಅಕ್ಕನ ಮಗಳ ಕೊಟ್ಟು ಮದುವೆ ಮಾಡಿದ್ದೀವಲ್ಲ, ಅವ್ರ ಆಂಟಿ ತೊಟ್ಲು ತೂಗ್ತಾ ಇದ್ದಾರೆ. ಅತ್ತೆ ಆಗಬೇಕಲ್ವ, ಅವರೇ ತೊಟ್ಲಿಗೆ ಹಾಕಿ ತೂಗ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಆಮೇಲೆ ಊಟಕ್ಕೆ ಬಂದ್ವಿ. ಊಟಕ್ಕೆ ನಾವೇ ಫಸ್ಟು ಬಂದಿದ್ದು, ಜನ ಅಷ್ಟೊಂದು ಇರಲಿಲ್ಲ ಫ್ರೆಂಡ್ಸ್. ಫಸ್ಟು ನಾವೇ ಊಟಕ್ಕೆ ಬಂದ್ವಿ. ನಮ್ಮಮ್ಮರೆಲ್ಲ ರಿಲೇಷನ್ ಕೂತಿದ್ವಿ ಪಕ್ಕದಲ್ಲಿ. ನೋಡಿ ಏನೇನು ಮಾಡಿಸಿದ್ದಾರೆ. ಚಂಪಾಕಲಿ ಮಾಡಿಸಿದ್ರು, ಆಮೇಲೆ ಚಪಾತಿ, ಪಲ್ಯ, ಕೋಸಂಬರಿ, ಸ್ವೀಟು, ಶಾವಿಗೆ ಪಾಯಸ ಎಲ್ಲ ಮಾಡಿಸಿದ್ರು ಫ್ರೆಂಡ್ಸ್. ಪಲಾವ್ ಮಾಡಿಸಿದ್ರು, ಅನ್ನ ಸಾಂಬಾರು ಮಾಡಿಸಿದ್ರು. ಚೆನ್ನಾಗಿತ್ತು ಊಟ. ಇದು ನೆಕ್ಸ್ಟ್ ಡೇ ಶಾಪಿಂಗ್ ಬಂದಿದ್ವಿ ಫ್ರೆಂಡ್ಸ್. ಇದು ಒಂದು ಚಿಕ್ಕ ಶಾಪಿಂಗು, ಯಾರು ಬೇಜಾರು ಮಾಡ್ಕೋಬೇಡಿ. ಇದು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ಅಲ್ಲಿ ಬಟ್ಟೆ ಅಂಗಡಿಯಲ್ಲಿ ಯಾರೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಫ್ರೆಂಡ್ಸ್. ಇವಾಗಂತೂ ಎಲ್ಲೋದ್ರೂ ನೋಡಿ ನಮ್ಮ ಅಕ್ಕ ಸೀರೆ ತೊಗೊಳ್ತಿದ್ದಾರೆ.
ಇದೇ ಸೀರೆನೇ ತೊಗೊಂಡಿದ್ದವರು. 5,000 ರೂಪಾಯಿ ಬಿತ್ತಿದ್ದು. ನಮ್ಮ ಅಕ್ಕಂದು ಅದೇ ನಮ್ಮ 2ನೇ ಅಕ್ಕಂದು 3ನೇ ಅಕ್ಕಂದು ಗೃಹ ಪ್ರವೇಶ ಇದೆ ಫ್ರೆಂಡ್ಸ್ ಮುಂದಿನ ತಿಂಗಳು. ಹಂಗಾಗಿ ಶಾಪಿಂಗ್ ಬಂದಿದ್ವಿ. ಅವಳಿಗೆ ಇದು ನಶೆ ಕಲರು ತುಂಬ ಇಷ್ಟ ಆಯಿತು, ಹಂಗಾಗಿ ಅದನ್ನು ತೊಗೊಂಡ್ಳು ಅವಳು. ಆಮೇಲೆ ನಾನೇನು ತೊಗೊಳ್ಲಿಲ್ಲ ಫ್ರೆಂಡ್ಸು, ಯಾಕೋ ತುಂಬ ಸುಸ್ತಾಗ್ಬಿಡ್ತು. ಆವಾಗಲೇ ಆಲ್ರೆಡಿ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ, ಹಂಗಾಗಿ ನಾನೇನು ತೊಗೊಂಡಿಲ್ಲ. ಇನ್ನು ನಾನು ತೊಗೋಬೇಕು. ಸದ್ಯಕ್ಕೆ ನಮ್ಮ ಅಕ್ಕ ಒಂದು 3 ಸೀರೆ ತೊಗೊಂಡ್ರು. ಆಮೇಲೆ ನಮ್ಮ ತಮ್ಮನ ಹೆಂಡ್ತಿಗೆ ಒಂದು ಕೊಡಿಸಿದ್ರು. ಆಮೇಲೆ ನಮ್ಮ ಅಮ್ಮಗೊಂದು ಕೊಡಿಸಿದ್ರು. ಒಂದು 5 ಸೀರೆಯನ್ನು ತೊಗೊಂಬಂದ್ವಿ. ಜಾಸ್ತಿ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಆಮೇಲೆ ಕೆಳಗಡೆ ಬಂದು ಇವನ್ನೆಲ್ಲ ಸೀರೆ ನೋಡ್ತಾ ಇದ್ವಿ. ಚೆನ್ನಾಗಿದ್ದು ಸೀರೆ. ನಾವು ಹೋಗಿದ್ದು ವರಮಹಾಲಕ್ಷ್ಮಿ ಬಟ್ಟೆ ಅಂಗಡಿಗೆ ಫ್ರೆಂಡ್ಸ್. ಇದು ಹೊಸ್ದಾಗಾಗಿದೆ ದಾವಣಗೆರೆಯಲ್ಲಿ. ಸೂಪರಾಗಿದ್ದು ಸೀರೆ ಮಾತ್ರ. ಯಾರ್ಯಾರು ದಾವಣಗೆರೆಯಿಂದ ವಿಡಿಯೋ ನೋಡ್ತಾ ಇದ್ದರೆ ವರಮಹಾಲಕ್ಷ್ಮಿ ಅಂಗಡಿಗೆ ಹೋಗಿ, ಚೆನ್ನಾಗಿದ್ದಾವೆ ಸೀರೆಗಳು. ಇದು ನೆಕ್ಸ್ಟ್ ಇನ್ನೊಂದು ಬೇರೆ ಅಂಗಡಿ ಫ್ರೆಂಡ್ಸ್, ಚನ್ನಬಸಪ್ಪನ ಅಂಗಡಿ, ಅಲ್ಲಿಗೆ ಹೋಗಿದ್ವಿ. ಆಮೇಲೆ ನೋಡಿ ಹೊಟ್ಟೆ ಹಸುವಾಯಿತು ಅಂತ ಅಲ್ಲಿ ಮಧ್ಯಾಹ್ನ ಹೋಟ್ಲಲ್ಲಿ ಊಟ ಮಾಡಿದ್ವಿ. ಮೊಸರನ್ನ, ಇಡ್ಲಿ, ವಡೆ, ನಮ್ಮಮ್ಮ, ನಾನು ದೋಸೆ ತೊಗೊಂಡಿದ್ದೆ. ಆಮೇಲೆ ಫ್ರೈಡ್ ರೈಸ್ ತೊಗೊಂಡಿದ್ವಿ. ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.